ನಾನು ಈ ಪೆನ್ನಿಂದ ಐಫೋನ್ ನ ಮಾಡಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಜ್ಯೂಸು ಚಾಕ್ಲೇಟು ಮಜ್ಗೆನ ಸೇಲ್ ಮಾಡಿ 3010 ರೂಪಾಯಿನ ಮಾಡಿದ್ದೆ. ಇವತ್ತು ನಾನು ಬ್ಲಿಂಕಿಟ್ ಝೊಮ್ಯಾಟೊ ಪೋರ್ಟರ್ ಡೆಲಿವರಿ ಕೆಲಸನ ಮಾಡಿ ಐಫೋನ್ ತಗೊಳಕ್ಕಾಗುತ್ತಾ ಇಲ್ವಾ ನೋಡೋಣ ಬನ್ನಿ. ಅಲ್ಲ ನೀವು ಕ್ರಾಸಿಂಗ್ ಎಲ್ಲ ಸ್ಪೀಡ್ ಆಗಿ ಬರ್ತಾರಾ? ನೀನ್ ನಿಧಾನಕ್ಕೆ ಬರ್ಬೇಕಣ್ಣ. ಬೆನ್ಸ್ ಕಾರು ಮತ್ತೆ ಅವ್ರು ಫೋನ್ ಮಾಡಿ ರಾಂಗ್ ಅಡ್ರೆಸ್ ಅಂತ ಬೈದವ್ರಲ್ಲ. ನನ್ನ ಮಕ್ಕಳು ಒಂದೊಂದಲ್ಲ ಗೈಸ್, ನಾನು ಪೆನ್ನ ಐಫೋನ್ ನ ಮಾಡಕ್ಕೆ ಫುಲ್ ದಿನ ನಾನು ಬ್ಲಿಂಕಿಟ್ ನ ಮಾಡ್ಬೇಕು. ಚೆನ್ನಾಗ್ ಕಾಣ್ತಾ ಇನ್ನ ಆನ್ಲೈನ್ ಹೋಗ್ಬೇಕು. ಆನ್ಲೈನ್ ಹೋದ್ಮೇಲೆ ಇಲ್ಲಿ ಸ್ಕ್ರೀನ್ ಸ್ಕ್ಯಾನ್ ಮಾಡ್ಬೇಕು. ಆರ್ಡರ್ ಎಕ್ಸೆಪ್ಟ್ ಮಾಡೋಣ. ಬನ್ನಿ ಇಸ್ಕೋಣ. ಇವಾಗ ಹಾಲು, ಬಜ್ಜಿ, ಚಾಕು, ಕೊತ್ತಂಬರಿ ಸೊಪ್ಪು. 1 ಗಂಟೆಗೆ ಕೊತ್ತಂಬರಿ ಸೊಪ್ಪು ಯೂಟ್ಯೂಬ್ ಬೇಕಾ? ಇಲ್ಲ, ನಾವು ಒಂದು ಪೆನ್ನ ಐಫೋನ್ ಕನ್ವರ್ಟ್ ಮಾಡಿದೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆರ್ಡರ್ ಈಸ್ಕೊಂಡಿದೀನಿ. ಫಸ್ಟ್ ಆರ್ಡರ್ ಕನ್ಫ್ಯೂಸ್ ಆಗೋಯ್ತಲ್ಲಿ ಐಟಮ್ಸ್ ಎಲ್ಲ ನೋಡಿ. ನಮ್ಗೆ ಬ್ಲಿಂಕಿಟ್ ಗೋಡನ್ ಇಂದ ತಗೊಂಡು ಇವಾಗ ಹೋಗ್ತಾ ಇದೀವಿ ಡೆಲಿವರಿ ಮಾಡಕ್ಕೆ. ಅದ ಗಲ್ಲಿಲಿ ಹೋಯ್ತಾ ಇದೀವಿ ನೋಡಿ ಡೆಲಿವರಿ ಮಾಡಕ್ಕೆ. ಗಲ್ಲಿ ಎಲ್ಲೂ ಬಂದಿ. ಬ್ಲಿಂಕಿಟ್ ಅಲ್ವಾ? ಫೋನ್ ಮಾಡಿ. ಓ ಇದು ರಾಜು ಗೈಸ್, ಈ ಸಿಂಹಾದ್ರಿ ಅಂತ ಬೋಲ್ಡ್ ಆಯ್ತು ನೋಡಿ ಮನೆಗೆ. ಇಷ್ಟು ಉದ್ದ ಹತ್ಬೇಕಲ್ಲ ಗೈಸ್ ಫಸ್ಟ್ ಆರ್ಡರ್ಗೆ ಬ್ಲಿಂಕಿಟ್ ಅಲ್ಲಿ. ಥ್ಯಾಂಕ್ಸ್ ಮೇಡಮ್. ನನ್ನನ್ನೇ ಹಚ್ಚಿದ್ರು 30 ರೂಪಾಯಿ ಮಾಡಿದೀವಿ ಗೈಸ್ ಫಸ್ಟ್ ಆರ್ಡರ್ ಅಲ್ಲಿ. 3010 ರೂಪಾಯಿ ಆಗಿತ್ತು. 3020 ರೂಪಾಯಿ ಅಲ್ಲ, ಮ್ಯಾಕ್ಸ್ ಅಲ್ಲಿ ವೀಕ್ ನಾನು 3040 ರೂಪಾಯಿ ಆಯ್ತು. 30 ರೂಪಾಯಿ ದುಡ್ದಿದೀವಿ. ಕಸ್ತೂರಿ ಬಡಾವಣೆಗೆ ಬಂದಿದೀವಿ. ಕಸ್ತೂರಿ ಬಡಾವಣೆಯಲ್ಲಿ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ರೆ ಕಮೆಂಟ್ ಮಾಡಿ. ನೋಡಿ ನಮ್ಮ ಬ್ಲಿಂಕಿಟ್ ಫ್ಯಾಕ್ಟ್ರಿ ನೋಡಿ, ಸ್ಕ್ಯಾನಿಂಗ್ ಹಾಕಿರ್ತಾರೆ, ಸ್ಕ್ಯಾನ್ ಮಾಡ್ಕೋಬೇಕು. ಬಂತು ನೋಡಿ ಆರ್ಡ್ರು. ಐಸ್ ಕ್ರೀಮು, ವಾಟರ್ ಮಿಲನ್ನು. ಬ್ಯಾಗ್ ಕೊಟ್ಟಿಲ್ಲ ನಮ್ಗಿನ್ನು, ಫಸ್ಟ್ ಡೇ ಅಲ್ವಾ. ಇಂಡಿಯಾಸ್ ಲಾಸ್ಟ್ ಮಿನಿಟ್ ಆ್ಯಪ್ ಬ್ಲಿಂಕಿಟ್. ಈಗ ಅವರು ಕಣ್ಣು ಮಿಡಿಗೆ ಬಿಡಷ್ಟರಲ್ಲಿ ಹೋಯ್ತಾ ಇರ್ತೀವಿ ನೋಡಿ. ಯಾವ ಜೆಸಿಪಿ ಕೆಲಸ ಮಾಡ್ತಾ ಆರ್ಡ್ರ್ ತೊಗೊಬಂದಿದ್ದೀವಿ. ಬ್ಲಿಂಕಿಟ್ ಬಂದು ಇಸ್ಕೊಂಡ್ರೆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ನಮಗೆ. ಕೆಳಗಿಡ್ಕೊ ಹೊಡೆದಾಗುತ್ತೆ. ಯಾರೋ ಪುಟ್ಟ ಚಿಕ್ಕ ಹುಡುಗಿ ಬಂದಿತ್ತು ಇಸ್ಕೊಳಕ್ಕೆ. 42 ರೂಪಾಯಿ ಸಂಪಾದನೆ ಮಾಡಿದ್ದೀವಿ ನಾವು ಇವಾಗ. ಚೆನ್ನಾಗಿ ಕಷ್ಟಪಡ್ತೀವಿ ನಿಮಗೋಸ್ಕರ, ನಿಮ್ಮ ಕಂಪ್ನಿಗೋಸ್ಕರ. ಸಬ್ಸ್ಕ್ರೈಬರ್ಸ್ ನೋಡಿದ್ಯಾ? ನೋಡ್ತೀರಿ ವಿಡಿಯೋಸ್ನ? ನೀನು ನೋಡಿದ್ಯೇನೋ? ಏನು ನನ್ನ ಹೆಸರು? ಫೋನ್ ಮಾಡೋಕ್ಕೆ ಮಾಡ್ತೀನಾ? ಹಾಯ್ ಹಾಯ್ ಹಾಯ್. ಥ್ಯಾಂಕ್ ಯು ಪುಟ. ಎಲ್ಲ ನಮಗೆ ಚಿಕ್ಕ ಐಕ್ಳು ಆಡಿಯನ್ಸೇ ಜಾಸ್ತಿ ಅವರಲ್ಲ. 100 ಜನ್ಮಕ್ಕಾಗೋಷ್ಟು ಪ್ರೀತಿ ಕೊಟ್ಟಿದ್ದೀರಾ ನೀವು ನನಗೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ನನಗೆ ಯಾವ ದೇವರು ಬೇಡ, ನೀವೇ ದೇವರು. ಐಟಮ್ಸ್ಗಳು ಬಂದೈತೆ ಅನ್ಸುತ್ತೆ. ಹೌದಲ್ಲಿ ಬೇಗ ಬೀಳುತ್ತೆ ಆರ್ಡ್ರು ಬ್ಲಿಂಕಿಟಲ್ಲಿ. ನೋಡಿ ಬಂತು. 1 kg ಕ್ರಾಪ್ ಪೆಪ್ಪರ್ ಪಿಗ್ ವಾಶ್ ಕಿಚನ್ ಪ್ಲೈ ಸೆಟ್. ಅವ್ನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಏನಾ ಎತ್ಕೊ. ಮತ್ತೆ ಫ್ರೈಡೆ 21 ಮಿನಿಟ್ಸ್ ಹೋಗ್ಬೇಕು. ಅದಕ್ಕೂ ನಿಮ್ಮನ್ನ ತಡೆದಿರುವವರು ಯಾರು? ತಿರ್ಗಾ ವಾಪಸ್ ಇಲ್ಲಿಗೆ ಬರಬೇಕು. ಜಾಸ್ತಿ ದುಡ್ಡು. ಓ ಗೈಸ್, ಇದ್ರಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ನಮಗೆ. ಮಕ್ಕಳು ಆಟ ಸಾಮಾನು ತಗೋಯ್ತಾ ಇದೀವಿ ನಾವು ಬ್ಲಿಂಕಿಟಲ್ಲಿ. ಬೆಂಗಳೂರಲ್ಲಿ ಬೇಸಿಗೆ ಕಾಲದಲ್ಲಿ ವಾಟರ್ ಟ್ಯಾಂಕ್ ಅವ್ರು ಮಾಡೋಷ್ಟು ದುಡ್ಡು ಇನ್ಯಾರು ಮಾಡಲ್ಲ ಅನ್ಸುತ್ತೆ. ವಾಟರ್ ಟ್ಯಾಂಕ್ ತಗೊಳ್ಳಿ, ಕರೋಡ್ಪತಿಗಳಾಗ್ತೀರಾ. ಇಲ್ಲಿ ನೋಡಿ ಎಷ್ಟು ಎತ್ತರವಾದಂತ ಕಟ್ಟಡ. ಮಹಾಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಹೋಗ್ಬೇಕು. 5123. ಹಾಂ ಸರ್, 13th ಫ್ಲೋರ್. ಥ್ಯಾಂಕ್ ಯು ಮ್ಯಾಮ್. ನೈ ಬನ್ನಿ ವಾಪಸ್ ಹೋಗೋಣ ಈಗ. ಎಷ್ಟು ದೊಡ್ಡ ಇದು ಗೊತ್ತಾಯ್ತು ಯಾವುದೋ ಅಪಾರ್ಟ್ಮೆಂಟು. 88 ರೂಪಾಯಿ ಈ ಆರ್ಡರ್ ಸಿಕ್ಕಿದ್ದು ನಮಗೆ. ನನ್ನ ಪ್ರಕಾರ ಕಮ್ಮಿನೇ ಆಯಿತು. ಟೈಮು ಎಲ್ಲ ನೋಡಿದ್ರೆ ಯಾಕಣ. ಕೋಕೋ ಕೋಲಾ, ಡಯಟ್ ಕೋಕ್, ಸಾಫ್ಟ್ ಡ್ರಿಂಕು. ಬ್ಲಿಂಕಿಟ್ ಮಾಡ್ತಾ ಹೆಂಗೆ ಅಂದರೆ ಬಂದಿದ್ದ ಜಾಗಕ್ಕೆ ಬಂದು ಬೋರ್ ಆಗಿಬಿಡುತ್ತೆ ಅಲ್ವಾ ಅಣ್ಣ? ನಾನು ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಕಪ್ಪಗಾಗ್ಬಿಟ್ಟಿದ್ದೀನಿ ಮೇಡಮ್. ನಾವು ಮಾಡ್ತಿರೋ ಕೆಲಸದಲ್ಲಿ ಖುಷಿ ಇಂಪಾರ್ಟೆಂಟು. ದುಡ್ಡು ಕೊಟ್ಟರೆ ಯಾರು ಕೆಲಸ ಖುಷಿಯಾಗಿ ಮಾಡ್ಬಿಡಲ್ಲ. ಮಾಡ್ತಿರೋ ಕೆಲಸದಲ್ಲಿ ಖುಷಿ ಇರಬೇಕು. ಅಲ್ಲ ಕ್ರಾಸಿಂಗ್ ಎಲ್ಲ ಸ್ಪೀಡಾಗಿ ಬರ್ತಾರಾ? ಅಲ್ಲ ನೀವು ಕ್ರಾಸಿಂಗ್ ಎಲ್ಲ ಸ್ಪೀಡಾಗಿ ಬರ್ತಾರಾ? ಮಕ್ಕಳು ಮಕ್ಕಳನ್ನ ಹಾಕೊಂಡು ಸ್ಪೀಡಾಗಿ ಓಡಿಸ್ಬೋದ ನೀವು? ಸರಿಯಾಗಿದ್ದೀರಾ ನೀವು? ಯಾರು ತಪ್ಪು ನೋಡಿ ರೆಕಾರ್ಡ್ ಮಾಡಿದೀವಿ ಬಿಡಿ ನಾವು. ಕ್ರಾಸಿಂಗ್ ಅಲ್ಲಿ ನಿಧಾನಕ್ಕೆ ಹೋಗ್ಬೇಕು ತಾನೇ. ಸ್ವಲ್ಪ ಸ್ಪೀಡಾಗಿ ಏನು ಒಳ್ಳೆ ಬೆಂಚ್ ನುಗ್ದಂಗೆ ನುಗ್ಸಿದ್ರೆ ಅಲ್ಲಿ. ಬೆಂಗಳೂರಲ್ಲಿ ಮಾತ್ರ ಈ ಸಲ ಸಮ್ಮರ್ ಹೆವಿ ಬಿಸಿಲು. ಸೂರ್ಯನ ನೋಡಿ ಒಳ್ಳೇದು ಮಾಡ್ತದ ಸೂರ್ಯನ ದೇವರು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ನಾನು ರಾತ್ರಿ ಆಗೋವರೆಗೂ ಕಂಟಿನ್ಯೂಸ್ ಆಗಿ ಬ್ಲಿಂಕಿಟ್ ಅಲ್ಲಿ ಕೆಲಸನ ಮಾಡಿದೆ.
ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಥಂಡರ್ ಕೊಕೊನಟ್ ಮತ್ತೆ ಚಾಕ್ಲೇಟ್ ಎರಡು ಬಂದೈತೆ ನೋಡಿ ಇಲ್ಲಿ. 10 ನಿಮಿಷ ಟೈಮ್. ರಾಜು ಓಡ್ಕ ಹೋಗ್ಲಾ ಇಲ್ಲ ಗಾಡಿಲಿ ಹೋಗೋಣ? ಬ್ರೋ ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು. 46 ರೂಪಾಯಿ ಸಿಕ್ಕೈತೆ ನಮ್ಗೆ ಆರ್ಡ್ರಲ್ಲಿ. ಮೊಬೈಲಲ್ಲಿ ಕಪ್ ಕಾಣ್ತೀನಿ ಅಣ್ಣ. ಗೈಸ್ ನೋಡಿ ರಿಯಲ್ ಆಗಿ ನಾನು ಬೆಳ್ಳಗಿದ್ದೀನಿ. ಬ್ರೌನಿ ನಾನು. ಆಯ್ ಬ್ರೋ ಈಗ ಬ್ಲಿಂಕಿಟಲ್ಲಿ ಫುಲ್ ಎಲ್ಲ ಬರೀ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇದ್ದೀರಲ್ಲ ಅಣ್ಣ. ಥ್ಯಾಂಕ್ ಯು ಬ್ರೋ. ಸಬ್ಸ್ಕ್ರೈಬ್ ಮಾಡೋರೆ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ತಗೊಳ್ಳಿ ಬ್ರೋ. ಟಿ ಶರ್ಟ್ ಮರ್ಕೊಂಡ್ ಬಂದ್ಬಿಟ್ಟಿದೆ ನೋಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಕೊಟ್ರು. ಬನ್ನಿ ನೆಕ್ಸ್ಟ್ ಆರ್ಡರ್ಗೆ ಹೋಗೋಣ. ನಗಿ ಬ್ರೋ. ವರ್ಕರ್ಸ್ ಎಲ್ಲ ಫುಲ್ ಫ್ರೆಂಡ್ಲಿ ಬ್ಲಿಂಕಿಟಲ್ಲಿ. ಇನ್ನೂ ಸ್ಕ್ಯಾಮ್ ಮಾಡ್ತಾವ್ರಲ್ಲ. ಥ್ಯಾಂಕ್ ಯು ಹಿಡ್ಕೊಂಡ್ರ. 41 ರೂಪಾಯಿ ಆಯ್ತು ಈ ಆರ್ಡ್ರಲ್ಲಿ. ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದೀನಿ. ರಾಜು ಸ್ಕ್ಯಾನ್ ಮಾಡೋನೆ. ನೆಕ್ಸ್ಟ್ ಆರ್ಡ್ರ್ ಬಿಲ್ ಎತ್ಕೊ ಹೋಗೋಣ. ಐಸ್ ಕ್ರೀಮು, ಚೀಸು, ಒಂದು ಚೈನ್ ಹಾಕಿಲ್ಲ, ಒಂದು ದಾರ ಕಟ್ಟಿಲ್ಲ, ಏನಿಲ್ಲ. ಫುಲ್ಲು ರಾತ್ರಿ ನಾನು ಕಂಟಿನ್ಯೂಸ್ ಆಗಿ ಬ್ಲಿಂಕಿಟ್ ಡೆಲಿವರಿನ ಮಾಡಿದೆ. 2120 ರೂಪಾಯಿನ ಮಾಡಿದ್ದೀನಿ. ಟೋಟಲ್ ಆಗಿ ಈಗ ನಮ್ಮ ಹತ್ರ 5130 ರೂಪಾಯಿ ಐತೆ. ಇವಾಗ ಹೋಗ್ಬಿಟ್ಟು ಮನಿ ಕೊಡೋಣ. ಹೆವಿ ಸುಸ್ತಾಗೈತೆ. ಇವತ್ತು ನಾನು ಬೆಳಗ್ಗೆನೆ ಝೊಮ್ಯಾಟೊ ಡೆಲಿವರಿನ ಸ್ಟಾರ್ಟ್ ಮಾಡ್ತೀನಿ. ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್ ಅಲ್ಲಿ ಡೆಲಿವರಿ ಮಾಡೋದು ನಾವು ಇವತ್ತು. ಗೈಸ್ 210 ರೂಪಾಯಿಗೆ ಇವಾಗ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ಒಂದು ಆರ್ಡರ್ ಬಂದೈತೆ, ಎಕ್ಸೆಪ್ಟ್ ಮಾಡೋಣ. ಸ್ವೀಟ್ಸ್ ಆಸೆ ಆಗ್ತೈತೆ ತಿನ್ಬೇಕು ಅಂದಾಗ. ಬನ್ನಿ ಗೈಸ್. 15 ನಿಮಿಷ. ನೀನೇ ರಾಜಕುಮಾರ. ನಾಗರಬಾವಿಲಿ ಇದೀವಿ. ಯಾಕೋ ಥ್ಯಾಂಕ್ ಯು. 53 ರೂಪಾಯಿ ಆಯ್ತು. ಆರ್ಡರ್ ಬರ್ತೈತೆ. ಅದು 51 ರೂಪಾಯಿ ಐತೆ. ಹೆವಿ ಬಿಸಿಲೈತೆ ನೋಡಿ. ಮರ ಸಿಕ್ಕಿದ್ರೆ ಎಳ್ಳೆಲ್ಲ ಸಿಗುತ್ತೆ. ಅದಕ್ಕೆ ಬೆಂಗಳೂರಲ್ಲಿ ಮರ ಗಿಡ ಬೆಳೆಸಿ ಜಾಸ್ತಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಆರ್ಡರ್ ಇಸ್ಕೊಂಡಿದ್ದೀನಿ. ಆರ್ಡರ್ ಇವಾಗ ಚಿಕನ್ ಕಬಾಬ್ನ ಡೆಲಿವರಿ ಮಾಡಬೇಕು. ರೆಡ್ ಕಲರ್ ಸ್ವಿಫ್ಟ್, ರೆಡ್ ಕಲರ್ ಝೊಮ್ಯಾಟೊ, ನಾನು ರೆಡ್ ಕಲರ್, ಹುಡುಗನ್ ಚಡ್ಡಿ ರೆಡ್ ಕಲರ್, ಇಲ್ಲೊಂದು ರೆಡ್ ಸ್ಕೂಟಿ. ವಿರಾಟ್ ಕೊಹ್ಲಿ ಜೈ RCB, ಜೈ ಡಿ ಬಾಸ್. ನೀ ಬನ್ನಿ ಕಸವನ್ನು ತನ್ನಿ, ಕಸ ಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ ಪೌರ ಕಾರ್ಮಿಕರಿಗೆ. ಇವತ್ತು ಅಪ್ಪು ಸರ್ ಬರ್ತಡೆ. ತಗೊಳ್ಳಿ ಕಬಾಬೇನಾ ಭಯ್ಯ? ಕಬಾಬ್. ಕಬಾಬ್. ಅವ್ರಿಗೆ ಕಣ್ಣು ಕಾಣಲ್ಲ ನೋಡಿ. ಗಂಡ ಹೆಂಡತಿ ಬಂದ್ಬಿಟ್ಟು ಇಸ್ಕೋದ್ರು ಆರ್ಡರ್ನ. ಪ್ರೀತಿಗೆ ಕಣ್ಣಿಲ್ಲ ಅಲ್ಲ, ಕಣ್ಣಿಲ್ಲ ಅಂದ್ರೂ ಪ್ರೀತಿ ಮಾಡ್ತಾರೆ. ಅದು ಪ್ರೀತಿಗಿರೋ ಶಕ್ತಿ. 10ನೇ ಕ್ಲಾಸ್ ಪಾಸ್ ಮಾಡು. 1ನೇ ಕ್ಲಾಸಿಂದ 9ನೇ ಕ್ಲಾಸ್ ಹುಡುಗರು ಟ್ಯೂಷನ್ ಮಾಡುವಂತೆ ಮನೇಲಿ. ಅವಾಗ ಐಫೋನ್ ತಗೋಣ ಟ್ಯೂಷನ್ ಮಾಡಿದ ದುಡ್ಡಲ್ಲಿ. ನನ್ಗೆ ಓದಿಸ್ತೀಯಲ್ಲಪ್ಪ ನೀನ್ MBA ಮಾಡ್ಬಿಟ್ಟು ಅದನ್ನ ಕಿತ್ಬಿಟ್ಟು ಹಾಕ್ತಿದ್ಯಾ. ಇನ್ನೊಂದು ಆರ್ಡರ್ ಬಂದೈತೆ 32 ರೂಪಾಯಿದು. ಬನ್ನಿ ಪಿಕ್ ಮಾಡೋಣ. ಬೆಂಗಳೂರಲ್ಲಿ ಸಮ್ಮರ್ ಅಲ್ಲಿ ಇದೊಂದು ಚೆನ್ನಾಗಿರುತ್ತೆ. 455. ಇನ್ನೂ ಆಗಿಲ್ವಾ? ಮಟನ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಫ್ರೈ ತಗೋಗ್ತಾ ಇದೀವಿ ಗೈಸ್. ಮಟನ್ ಬಿರಿಯಾನಿ ಊಟ ಟೈಮ್ ಕರೆಕ್ಟ್ ಸಿಗಲ್ಲ. ಮಧ್ಯಾಹ್ನ ಊಟ ಮಾಡೋಕ್ಕೆ ಆ ಟೈಮ್ ಸಿಗಲ್ಲ. ಆಯ್ತಾ ಅಣ್ಣ? ಮಾಡ್ತೀರಾ? ಮಾಡಿ. ಸೊ ಪ್ಲೀಸ್ ಸಬರ ಕರಾಯ್ ಸರ. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ಗೈಸ್ ಆರ್ಡರ್ ಪಿಕಪ್ ಮಾಡಿದೀವಿ. ಸಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ. ಥ್ಯಾಂಕ್ ಯು ಬ್ರೋ. ಹೆಂಗ್ ರಾಜು ಚೆನ್ನಾಗೈತೆ ಝೊಮ್ಯಾಟೊ ಕೆಲಸ? ಮುದ್ದೆ, ಮೊಸಪ್ ಸಾರು, ಬೋಂಡ. ರಾಜು ನೋಡಿ ಆಲ್ರೆಡಿ ಮರೆಸ್ತವನೆ ಝೊಮ್ಯಾಟೊ ಬಾಯ್. ಮುದ್ದೆ ತಿನ್ಬಿಟ್ರೆ ಹಂಗೆ ಸಂಜೆ ರಾತ್ರಿವರೆಗೂ ವಿಡಿಯೋ ಮಾಡೋ ಎನರ್ಜಿ ಬಂದ್ಬಿಡುತ್ತೆ ನಮಗೆ. ನೋಡಿ 63 ರೂಪಾಯಿಗೆ ನೆಕ್ಸ್ಟ್ ಆರ್ಡರ್ ಬಂತು. ಬಕಾಸುರ ಬಂಡಿಗೆ ರೀಚ್ ಆಗಿದ್ದೀವಿ. 6 ನಿಮಿಷ ಡಿಲೇ ಆಗೈತೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಅಲ್ಲಿ ನೋಡಿ ಅಮೂಲ್ ಚೀಸ್ ಹಾಕೋರೆ. ಇವಾಗ ಪಾವ್ ಭಾಜಿ ರೆಡಿ ಮಾಡ್ತಾರೆ. ಅಲ್ಲಿ ರೆಡಿ ಮಾಡ್ತಿರೋದು ನೋಡಿ ನನಗೆ ತಿನ್ಬೇಕು ಅನಿಸ್ತೈತೆ. ಏನ್ ಧೂಳೈತೆ ಗೊತ್ತಾ. ಇದನ್ನೊಂದು 1-2 ವರ್ಷ ಮಾಡ್ತಾರೆ ಅದನ್ನ ರೆಡಿ ಮಾಡಕ್ಕೆ. ಥ್ಯಾಂಕ್ಸ್ ಮಾಡಿ. ಝೊಮ್ಯಾಟೊ ಡೆಲಿವರಿ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಕತ್ಲೆ ಆಯ್ತು. ರಾಜುಗ್ ನೋಡಿ ಕೂದಲೆಲ್ಲ ಉದ್ರೋಗ್ಬಿಟ್ಟಾಯ್ತು ಝೊಮ್ಯಾಟೊ ಮಾಡಿ ಮಾಡಿ. ಕಾಡಲ್ಲೊಂದು ಸೊಪ್ಪು ಸಿಗುತ್ತೆ ಆಯ್ತಾ? ಒಂದು ಆರ್ಡರ್ ಬಂದೈತೆ, ಎಕ್ಸೆಪ್ಟ್ ಮಾಡೋಣ. ಗೋಲಿ ವಡಾಪಾವ್ ನಂಬರ್ 1 ಇಲ್ಲಿಗೆ ಬಿದ್ದೈತೆ ಆರ್ಡ್ರು. 30 ರೂಪಾಯಿ ನಮಗೆ, 70 ರೂಪಾಯಿ ಝೊಮ್ಯಾಟೊದವ್ರಿಗೆ. ರೆಸ್ಟೋರೆಂಟ್ ಅವ್ರಿಗೆ ಎಷ್ಟಿರುತ್ತೆ ಅಷ್ಟೇ. ಬಿಗ್ ಫ್ಯಾನ್ ನೋಡಿ ನಮ್ಮ ಸಬ್ಸ್ಕ್ರೈಬರ್. ನಿಮ್ಮ ಹತ್ರನೇ ಇಸ್ಕೊಬಿಡ್ತೀನಿ ಐಫೋನ್. ಹಂಗಾರೆ ಸರಿ ಬ್ರೋ. ಲಿಫ್ಟ್ಗಳಲ್ಲಿ ಹತ್ತಿ ಇಳಿದು ಗಾಡೀಲಿ ಓಡಾಡಿ ಡೆಲಿವರಿ ಕೆಲಸ ಮಾಡೋದು ಇಲ್ಲಿ ಕಷ್ಟ. ನಿಮ್ದೇನ ಅಂಕಲ್? ಥ್ಯಾಂಕ್ಸ್. ಗೈಸ್ ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಬಂತು. ಬನ್ನಿ ಎತ್ತೋಣ ಹೋಗೋಣ ಇವಾಗ. ನಿಮ್ಗೆ ಆಮೇಲೆ ಹೇಳ್ತೀನಿ ಕೊನೆಯಲ್ಲಿ ಲೆಕ್ಕನ.
ಎಷ್ಟು ಹಾಕ್ಸ್ತಿದೀವಿ ಪೆಟ್ರೋಲ್ನ, ಎಷ್ಟೋಯ್ತು ಪೆಟ್ರೋಲ್ಗೆ ದುಡ್ಡು ಅಂತ. ಹೌದಾ, ಏನ್ ಚಾಲೆಂಜ್? ಫುಲ್ ಸ್ವಲ್ಪ ಐಡಿ ಬರಂಗ್ ಮಾಡಿ. ಮೀಮ್ ಹಾಕ್ತೀನಿ ಇದಕ್ಕೆ. ಮನ್ಸನ್ನೇ ಕತ್ಬಿಟ್ಟಿಯಲ್ಲೋ ಕರಿ ಮನ್ಮತ. ಆರ್ಡರ್ ರೆಡಿ ಆಗೈತಾ ಅಣ್ಣ? ಝೊಮ್ಯಾಟೋದ ಇಲ್ಲೇನಾ ಒಳಗ? ಹೋಟ್ಲು ತುಂಬಾ ಜನ ಅವ್ರೆ. ರೆಡಿ ಇದೆಯಾ? ಆರ್ಡರ್ ರೆಡಿ ಐತೆ. ಒಳ್ಳೆ ಪಾನಿಪುರಿ, ಪಾವ್ ಬಜ್ಜಿ ಎಲ್ಲ ಇಟ್ಟವ್ರೆ. ಸೆಳಿತಾ ಐತೆ ನಂಗೆ ತಿನ್ನಕ್ ಬಾ ಅಂತ. ಜಗಳಾಡ್ತಾರ ನೋಡಿ ಆಂಟಿ ಯಾವ್ದೋ ಹುಡುಗನ ಜೊತೆ. ಥ್ಯಾಂಕ್ ಯು. ಆರ್ಡರ್ ಡೆಲಿವರ್ ಆಯ್ತು. 27 ರೂಪಾಯಿ ಆರ್ಡರ್ ಬಂದೈತೆ. ನೀವು ಆಗ್ಲೇ ಸಿಕ್ಕಿದ್ರಣ್ಣ? ಹೌದಾ? ಫುಲ್ಲು ರಾತ್ರಿ ನಾನು ಕಂಟಿನ್ಯೂಸ್ ಆಗಿ ಗ್ಯಾಪ್ ಕೊಡದೆ ಝೊಮ್ಯಾಟೊ ಡೆಲಿವರಿನ ಮಾಡಿದೆ. ಫುಲ್ಲು ಮಿಡ್ ನೈಟ್ವರೆಗೂ ಝೊಮ್ಯಾಟೊನ ಮಾಡಿ 1980 ರೂಪಾಯಿ ಮಾಡಿದ್ದೀನಿ. ಪೆಟ್ರೋಲ್ ಖರ್ಚೆಲ್ಲ ಕಳೆದು ಟೋಟಲ್ ಆಗಿ ಇವಾಗ ನಮ್ಮ ಹತ್ರ 7110 ರೂಪಾಯಿ ಐತೆ. ಝೊಮ್ಯಾಟೊ ಫುಲ್ಲು ಡೇ ನಾನು ಪೋರ್ಟರ್ನ ಮಾಡಬೇಕು. ನಮಗೆ ಐಟಮ್ನ ಕೊಡ್ತಾರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಐಟಮ್ನ ತಗೊಂಡೋಗಿ ಕೊಡಬೇಕು. ಏನಣ್ಣ ಇದು ಐಟಮ್? ಗೈಸ್ ನಮ್ಮ ಆರ್ಡ್ರ್ ಸ್ಕೂಲ್ ಒಳಗಡೆ ಬಂದೈತೆ. ಈ ಕಡೆಗಾ ಗೈಸ್? ಪಕ್ಕದಂತೆ, ನಾವು ಬೇರೆ ಕಡೆ ಅಡ್ರೆಸ್ ಬಂದ್ಬಿಟ್ಟಿದ್ದೀವಿ. ಒಳಗಡೆ ತಗೋ ಕೊಡಬೇಕು. ಪೇಮೆಂಟ್ ಆಗಿಲ್ಲ ಇದು? ಇಲ್ಲ ಮಾಡಿಲ್ಲ, ಇಲ್ಲಿ ಕೊಡ್ತಾರೆ ಅಂದರು. ಓಕೆ. 7 ರೂಪಾಯಿ ಅವ್ರ ಕಮಿಷನ್, 86 ರೂಪಾಯಿ ನಮಗೆ. ನೋಡಿ ಗೈಸ್, ಪೋರ್ಟಲ್ ಮಾಡಿ ಲಾಭ ಐತೆ. ಗೈಸ್ 142 ರೂಪಾಯಿದು ಪಿಕಪ್ ಬಂದೈತೆ. ಅಣ್ಣ ಪೋರ್ಟರು ಮೇಲಾ? ಅಣ್ಣ ಇಲ್ಲಲ್ಲ ಬಿಡಿ, ಬುಕ್ ಮಾಡಿದಾರ. ತನು ಪೀಣಿಯ 150 ರೂಪಾಯಿ ಸಿಗುತ್ತೆ ನಮ್ಗೆ ಇದರಲ್ಲಿ. 6 ಕಿಲೋಮೀಟರ್ ತಗೋಕ್ ಕೊಟ್ರೆ. ಪೀಣಿಯದಲ್ಲಿ ಆರ್ಡರ್ ಬಿದ್ದೈತೆ. ಇಲ್ಲಿ ನೋಡಿ ಅಪ್ಪ, ಜನ ಇಲ್ಲೇ ಓಡಾಡ್ತಾರೆ, ಐಕ್ಳು ಮಕ್ಕಳು. ಅವತ್ತಿಂದ ಅಲ್ಲಿಗೆ ಕಸ ಕ್ಲಿಯರ್ ಮಾಡ್ಬೇಕು ನಾನು. ಯಾರೋ ಅಲ್ಸ್ತಾವ ಕರೆಕ್ಟಾಗಿ ಅಡ್ರೆಸ್ ಹಾಕಿಲ್ಲ. ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ನೋಡಿ, ಅಲ್ಲಿದ್ದೀನಿ ಆಟೋ ಸ್ಟ್ಯಾಂಡ್ ಅಪೋಸಿಟ್. ಈ ಆರ್ಡರ್ ಕೊಡ್ತಾ ಇದೀವಿ, ಅಷ್ಟರಲ್ಲೇ ಇನ್ನೊಂದು ಆರ್ಡರ್ ಬಂದೈತೆ. ತನು ಅಂತ ಕೊಟ್ಟು ಕಳ್ಸ ಅಂತ ಬುಕ್ ಮಾಡಿದ್ದಾರೆ ನೋಡಿ. ಅಲ್ಲಂತೆ ಬಿಡಿ. ಈ ನನ್ನ ಮಗ ರಾಜು ಮಕ್ಕದ ಮೇಲೆ ಹೊಡಿಬೇಕು ಗೈಸ್. ಕೊಡು. ಅಲ್ಲಿಗಾಗೋ ಕಳಿಸ್ತೆ. ಜಾಸ್ತಿ ಬೇಗ ಮಾಡಿ ಬೇಗ ಐಫೋನ್ ತಗೋಣ. ಮೇಡಮ್ ಪೋರ್ಟರು ಆಕ್ಟಿವ್ ಅಲ್ಲ, ಈ ಸ್ಪ್ಲೆಂಡರ್ ಮೋಟ್ರಾ. ನಾನು 2 ಇಟ್ಕೊಂಡಿದ್ದೀನಿ, ರಾಜು ಅವ್ನು ಮುಂದೆ ಇಟ್ಕೊಂಡವನೆ. ಕರೋನಾ ಟೈಮಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಿಗದೆ ಎಷ್ಟು ಜನ ಸೋತ್ರು. ಇನ್ನೊಂದು ಆರ್ಡ್ರ್ ಬಂದೈತೆ, ಪಿಕ್ ಮಾಡು. ಎತ್ತು. ಇನ್ನೊಂದು ಆರ್ಡ್ರ್ ಪಿಕ್ ಮಾಡಿದ್ದೀವಿ. ಫಸ್ಟ್ ಈ ಆರ್ಡ್ರನ್ನ ಕೊಡಬೇಕು. ಅಣ್ಣ 66 ಮೇಡಮ್. ಇದೆ ಇಲ್ಲಿ ಐಟಮ್ ಕೊಟ್ವಿ, ಅದು ಪೇಮೆಂಟು ನೀವು ಏನು ಯಾರು ಮಾಡೋದು ಮೇಡಮ್? ಫೋನ್ ಪೇ ಸ್ಕ್ಯಾನರ್ ಕೂಡ ಬೇಗ ಮಾಡೋಣ, ಲೇಟ್ ಆಯ್ತದ ನಮಗೆ ನೆಕ್ಸ್ಟ್ ಆರ್ಡ್ರಿಗೆ. ಥ್ಯಾಂಕ್ಸ್ ಅಣ್ಣ. ನೆಕ್ಸ್ಟ್ ಟೈಮ್ ಪೋರ್ಟ್ ಬಂದರೆ ಬೇಗ ಮಾಡ್ಬಿಟ್ಟು ಕಳಿಸಿ, ಲೇಟ್ ಮಾಡಬೇಡಿ. ಹೋಗಾಯ್ತು. ಅಲ್ಲೇ ತಾನೇ ಕೊಡೋದು ನಾನು. ಮತ್ತೆ ನೋಡ್ಕೊಂಡು ಕೊಡಿ ಬೈತಾರ ಅವರು. ಸಿಕ್ಕಿದೆ, ಪರ್ಫೆಕ್ಟ್. ಅದೇ ಹೌದು. ಮತ್ತೆ ಅವ್ರು ಫೋನ್ ಮಾಡಿ ರಾಂಗ್ ಅಡ್ರೆಸ್ ಅಂತ ಬೈದವ್ರಲ್ಲ. ಕಾರಲ್ಲಿ ಕೂತಿದ್ದೀನಿ, ಗೊತ್ತೇ ಆಗಿಲ್ಲ ನನಗೆ. ಅಲ್ಲೇ ಕಾರಲ್ಲಿ ಕೂತಿದ್ದೀನಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಲ್ಲ ಇದು ನಿಮ್ದೇ ನೀವೇ ಬುಕ್ ಮಾಡಿದ್ದು? 100% ನಮ್ದೇ. ಶ್ರೀ ಸಾಯಿ. ಅವ್ರು ಫೋನ್ ಮಾಡಿ ಮೇಡಮ್ಗೆ ಬುಕ್ ಮಾಡಿದ್ರಲ್ಲ, ಕೊಡಿ. ಕವರ್ ಇದು ಒಂದು ಫೈಲ್ ಇದು. ಅಂಬರೀಷ ರೆಬಲ್ ಸ್ಟಾರ್ ಅಂಬರೀಷ್ ಸರ್ ಹೆಸರಲ್ಲಿ ಯಾರು ಆರ್ಡರ್ ಮಾಡೋರು? ಹೌದಾ? ಪೇಮೆಂಟ್ ಆಗಬೇಕು. 1 ರೂಪಾಯಿ ಇಲ್ವಣ್ಣ? ಒಂದು ಆರ್ಡರ್ ಬಂದೈತೆ. ಎತ್ತು. ಹಳೆ ಬೆನ್ಸ್ ಕಾರು. ಅಲ್ಲಿ ನೋಡಿ ಆಯ್ತು. ನನ್ನ ಮಕ್ಕಳು ನಡಿ ಹಂಗೆ ಹೊಟ್ಟೋಗು. ನನ್ನ ಮಕ್ಕಳು ಏನೋ ಸ್ಕ್ಯಾಮ್ ಮಾಡ್ತಾರೆ. ಎಲ್ಲ ಕಡೆ ಎಲ್ಲ ಬರೀ ಬೆಜ್ಜಾನ್ ಸೂಪರ್ ಕಾರ್ಗಳು ನಿಂತೈತೆ. ಇಷ್ಟು ಕಾರ್ ಐತೆ ಒಳಗೆ. ವಿಡಿಯೋ ಮಾಡಬೇಡಿ, ನಡೀರಿ ಅಂತ ಎಲ್ಲ ಇದು ಮಾಡ್ತಾರೆ ಗೈಸ್. ಇನ್ನೊಂದು ಆರ್ಡರ್ ಬಂದೈತೆ, 142 ರೂಪಾಯಿ. ಜನಗಳು ಏನು ಕೇಳಲಿಲ್ಲ ಅಂದ್ರೆ ಸರ್ಕಾರದವ್ರು ನಮ್ಮನ್ನ ಇಲ್ಲೇ ಮಲಗಿಸಿ, ಜನನ್ನೇ ಅದೇ ಗುಂಡಿಲಿ ಮಲಗಿಸಿ ಮಣ್ಣು ಮಾಡ್ಬಿಡ್ತಾರೆ. ಇವ್ರು ಯಾರೋ ನೋಡಿ ಹೆಡ್ಫೋನ್ ಹಾಕೊಂಡು ಗಾಡಿ ಓಡಿಸ್ತಾವ್ರು. ಸಂಜೆ ಆಗೈತೆ ಅಂದ್ರು ಎಷ್ಟು ಜನ ಅಪ್ಪು ಸರ್ ಫ್ಯಾನ್ಸ್ ಹೆಂಗ್ ಹೋಗ್ತಾವ್ರು ನೋಡಿ. ನೋಡಿ ರಕ್ತದಾನ ಎಲ್ಲ ಮಾಡ್ತಾವ್ರೆ. ಅಪ್ಪು ಸರ್ ಬರ್ತಡೇ ಅಲ್ವಾ. ಒಂದಿನ ಫುಲ್ಲು ನಾನು ಪೋರ್ಟರ್ನ ಮಾಡಿ 2500 ರೂಪಾಯಿನ ಮಾಡಿದ್ದೆ. ಟೋಟಲ್ ಆಗಿ ನನ್ನ ಹತ್ರ 9610 ರೂಪಾಯಿ ಆಗಿತ್ತು. ಕೊಡ್ತಾವ್ರೆ. ಫೋಟೋ ಅಲ್ಲ ವಿಡಿಯೋ ಮಾಡ್ಕೊತಿರೋ. ನಮ್ದು ಡೆಲಿವರಿದು 145 ರೂಪೀಸ್ ಸಿಕ್ತು ಇದ್ರಲ್ಲಿ. ಪೋರ್ಟಲ್ ಒಳ್ಳೆ ಚೆನ್ನಾಗಿ ದುಡ್ಡು ಸಿಗುತ್ತೆ. ಪೋರ್ಟಲ್ ಇಸ್ ಬೆಸ್ಟ್ ಔಟ್ ಆಫ್ ದ ರೆಸ್ಟ್. 5 ದಿನ ನಾನು ಕಂಟಿನ್ಯೂಸ್ ಆಗಿ ಬ್ಲಿಂಕಿಟ್, ಝೊಮ್ಯಾಟೊ, ಪೋರ್ಟರ್ ಎಲ್ಲಾನು ಮಾಡಿ 14,350 ರೂಪಾಯಿನ ಮಾಡಿದ್ದೀನಿ. ಈ ಅಮೌಂಟ್ ಅಲ್ಲಿ ನನಗೆ ಶಾಪ್ ಅಲ್ಲಿ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಒಳ್ಳೆ ಐಫೋನ್ ಸಿಗಲ್ಲ. ಫೈನಲ್ ಎಪಿಸೋಡ್ ಅಲ್ಲಿ ನಾನು ಕೊನೆಗೂ ಐಫೋನ್ ನ ತಗೋತೀನಿ. ಫೈನಲ್ ಎಪಿಸೋಡ್ ಅಲ್ಲಿ ಅಂತದ್ದೇನ್ ಸೈಕ್ ಆಗಿ ಮಾಡ್ತೀನಿ. ಮಿಸ್ ಮಾಡದೆ ನೋಡಿ, ಫೈನಲ್ ಎಪಿಸೋಡ್ ಬೇಗ ಬರುತ್ತೆ. ಥಿಂಕ್ ಮಾಡು ಹೆಂಗೆ ಅಂತ, ಬರೇ ದೇಹ ಬೆಳೆಸಿದಾಗಲ್ಲ.